ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಜಜ್ಜಿದ ಬೆಳ್ಳುಳ್ಳಿ ಮೊಸರು ಬಜ್ಜಿ ಅಥವಾ ತಂಬುಳಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ಮೊಸರು, ಅದಕ್ಕೆ ಸುಮಾರಾಗಿ ಒಂದು 1/4 ಟೀ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ವಿಸ್ಕ್ ಮಾಡಿಡಿ. ಸ್ಪೂನಲ್ಲಾದರೂ ಆಯಿತು ಅಥವಾ ಈ ಥರ ವಿಸ್ಕ್ ಇದ್ದರೆ ಅದರಲ್ಲಿ ಈ ಥರ ಹೋಮೋಜನೈಸ್ ಮಾಡಿಡಬೇಕು. ಇನ್ನು ಒಗ್ಗರಣೆಗೆ 1/4 ಟೀ ಚಮಚ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತುಪ್ಪ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಸಾಸಿವೆ, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ. ಈ ಸೈಜಿನ 3 ಬೆಳ್ಳುಳ್ಳಿ ಎಸಳುಗಳನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು 2 ರಿಂದ 3 ಹಾಕೋಬೋದು. ಚಿಕ್ಕದಾದರೆ ಒಂದು 5-6 ಎಸಳು ಹಾಕ್ಕೊಳ್ಳಿ. 1 ಬ್ಯಾಡಗಿ ಮೆಣಸಿನ್ಕಾಯಿ, 1 ಪುಟ್ ಬಾಣಲೆನ ಬಿಸಿಗಿಟ್ಟು ಅದು ಬಿಸಿ ಆದಮೇಲೆ ಈ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆಗುತ್ತೋ ಸಾಸಿವೆ ಹಾಕಿ ಇದನ್ನು ಆದಷ್ಟು ಮೀಡಿಯಂ ಲೋ ಉರಿನಲ್ಲಿ ಇಟ್ಟು ಮಾಡಿ. ಸಾಸಿವೆ ಚಟುಗುಟ್ಟುತ್ತು, ಕೊತ್ತಂಬರಿ ಬೀಜ ಮತ್ತು ಬೆಳ್ಳುಳ್ಳಿ ತುಂಡುಗಳನ್ನು ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರಿರಿ. ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಈ ಥರ ಕೆಂಪಾದಾಗ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ 1-2 ಸಲ ಈ ಥರ ಹುರಿದು ಇದನ್ನು ಆಫ್ ಮಾಡಿಬಿಡಿ. ಸ್ವಲ್ಪ ಆರಲಿ. ಈ ಥರ ಪೂರ್ತಿ ಆರಿದ್ಮೇಲೆ 1 ಸ್ಪೂನಿನ ಹಿಂದ್ಗಡೆಯಿಂದ ಚೆನ್ನಾಗಿ ಇದನ್ನು ನೀವು ಪೌಡರ್ ಮಾಡಬೇಕು. ಅಂದರೆ ಪ್ರೆಸ್ ಮಾಡಿ 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 ಇದನ್ನು ಪುಡಿ ಮಾಡಬೇಕು. ಮಿಕ್ಸರ್ಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇಲ್ಲಾಂದರೆ ಈ ಥರ ನಿಮ್ಮ ಹತ್ರ ಕುಟಾಣಿ ಇದ್ದರೆ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಸುಮಾರಾಗಿ ಸಣ್ಣದಾಗಿ ಪುಡಿ ಮಾಡಿ. ತುಂಬ ಇದು ನುಣ್ಣಗಾಗಬೇಕಾಗಿಲ್ಲ. ಅದರಿಂದ ನಾವು ಇದನ್ನು ಮಿಕ್ಸರ್ಗೆ ಹಾಕಲ್ಲ. ಮಿಕ್ಸರ್ಗೆ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ, ಪೇಸ್ಟ್ ಆಗುತ್ತೆ. ಈ ಥರ ತರತರಿಯಾಗಿ ಕುಟ್ಕೊಂಡಿರೋದನ್ನು ಮೊಸರಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರನ್ನ ರೂಮ್ ಟೆಂಪರೇಚರಿಗೆ ತೊಗೊಂಡು ಬಂದುಬಿಟ್ಟು ಉಪಯೋಗಿಸಿ. ಯಾಕೆಂದರೆ ನಾವು ತುಪ್ಪದ ಒಗ್ಗರಣೆ ಹಾಕ್ತೀವಲ್ಲ, ತುಪ್ಪದ ಒಗ್ಗರಣೆ ಹಾಕಿ ಅದನ್ನು ನಾವು ಜಜ್ಜಿಬಿಟ್ಟು ಇದಕ್ಕೆ ಹಾಕಿದಾಗ ತುಪ್ಪ ಈ ತಣ್ಣಗಿರೋ ಮೊಸರು ಜೊತೆ ಸೇರಿದ ತಕ್ಷಣ ಗಟ್ಟಿಯಾಗಿ ಒಂದು ಉಂಡೆ ಥರ ಆಗಿಬಿಡುತ್ತೆ. ಅದರಿಂದ ಇದನ್ನು ಆದಷ್ಟು ರೂಮ್ ಟೆಂಪ್ರೇಚರಿಗೆ ಮಾಡಿ. ಜಜ್ಜಿದ ಬೆಳ್ಳುಳ್ಳಿ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಬೆಳ್ಳುಳ್ಳಿ ತಂಬುಳಿ ಅಥವಾ ಈ ಬೆಳ್ಳುಳ್ಳಿ ಮೊಸರು ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ರಾಯ್ತ ಥರ ಉಪಯೋಗಿಸ್ಬೋದು. ಚಪಾತಿ ಜೊತೆಗೆ, ಪರಾಟ ಜೊತೆಗೆ ಮತ್ತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.